ರಾಜ್ಯವೇ ಬೆಚ್ಚಿ ಬಿದ್ದಂಥ ಕೇಸು ದರ್ಶನ್ ಗ್ಯಾಂಗ್ನಿಂದ ಹತ್ಯೆಯಾದಂಥ ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಸ್ಯಾಂಡಲ್ವುಡ್ನ ಹಾಸ್ಯ ನಟ ಚಿಕ್ಕಣ್ಣನಿಗೂ ಕೂಡ ಕಾನೂನಿನ ಸಂಕಷ್ಟ ಶುರುವಾಗಿದೆ. ದರ್ಶನ್ ಸಹವಾಸ ಮಾಡಿದ್ದ ಚಿಕ್ಕಣ್ಣನಿಗೆ ಇದೀಗ ಪೊಲೀಸರ ಹಿಂದೆ ಅಲೆಯಬೇಕಾದಂಥ ಸ್ಥಿತಿ ಬಂದಿದೆ. ಅಷ್ಟಕ್ಕೂ ಈ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಅವರ ಪಾತ್ರ ಆದರೂ ಏನು ನೋಡೋಣ. ಡಿ ಗ್ಯಾಂಗ್ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಿವೆ. ಈ ಮಧ್ಯೆ ಸ್ಯಾಂಡಲ್ವುಡ್ ಸ್ಟಾರ್ ಕಾಮಿಡಿಯನ್ ಚಿಕ್ಕಣ್ಣನಿಗೆ ಡವ ಶುರುವಾಗಿದೆ. ಇದೀಗ ಚಿಕ್ಕಣ್ಣನಿಗೂ ಕಾನೂನು ಸಂಕಷ್ಟ ಶುರುವಾಗಿದೆ. ರಾಜ್ಯವೇ ಬೆಚ್ಚಿ ಬಿದ್ದ ಕೇಸ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣಗೆ ಸಂಕಷ್ಟ. ಮೊದಲು ಪಾರ್ಟಿ, ಆಮೇಲೆ ಕೊಲೆ ಮಾಡಿತ್ತ ಡಿ ಗ್ಯಾಂಗ್. ಹೌದು, ರಾಜ್ಯವೇ ಬೆಚ್ಚಿ ಬಿದ್ದ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಅವತ್ತು ಜೂನ್ 8 ಶನಿವಾರ, ಅಂದ್ರೆ ರೇಣುಕಾಸ್ವಾಮಿ ಕೊಲೆಯಾದ ದಿನ. ಅವತ್ತು ದರ್ಶನ್ ಅಂಡ್ ಗ್ಯಾಂಗ್ ಮಧ್ಯಾಹ್ನದಿಂದ ಸಂಜೆಯವರೆಗೂ ವಿನಯ್ ಒಡೆತನದಲ್ಲಿರೋ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ವೀಕೆಂಡ್ ಪಾರ್ಟಿ ಮಾಡಿತ್ತು. ಫುಲ್ ಜಾಲಿ ಮೂಡ್ನಲ್ಲಿತ್ತು. ವಿಚಾರ ಏನಂದ್ರೆ, ಆ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣನೂ ಇದ್ರು ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣನಿಗೂ ಸಂಕಷ್ಟ ಎದುರಾಗಿದೆ. ಪಾರ್ಟಿಯಲ್ಲಿ ಕೊಲೆ ಬಗ್ಗೆ ಚರ್ಚೆ ಮಾಡಿದ್ರ ನಟ ದರ್ಶನ್. ಚಿಕ್ಕಣ್ಣ ದರ್ಶನ್ ಸಹಿತ ಸ್ಟೋನಿ ಬ್ರೂಕ್ನಲ್ಲಿ ಮಹಜರು. ಮಧ್ಯಾಹ್ನದಿಂದ ಸಂಜೆಯವರೆಗೂ ಸತತ 3-4 ಗಂಟೆಗಳ ಕಾಲ ದರ್ಶನ್ ಟೀಮ್ ಪಾರ್ಟಿ ಮಾಡಿದೆ. ಈ ವೇಳೆ ನಟ ಚಿಕ್ಕಣ್ಣನು ಪಾರ್ಟಿಯಲ್ಲಿ ಜಾಯ್ನ್ ಆಗಿದ್ರು. ಇನ್ನು ಸಂಜೆ ಆಗ್ತಿದ್ದಂತೆ ಅದಾಗ್ಲೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗಿತ್ತು. ಮೊದಲಿಗೆ ಈ ವಿಚಾರವನ್ನ ಆರೋಪಿಗಳು ವಿನಯ್ಗೆ ತಿಳಿಸಿದ್ದಾರೆ. ಬಳಿಕ ವಿನಯ್ ಈ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೇ ತಡ ದರ್ಶನ್ ಸ್ವಲ್ಪ ಕೆಲ್ಸ ಇದೆ ಅಂತ ಪಾರ್ಟಿಯ ಅರ್ಧದಲ್ಲಿ ಅಲ್ಲಿಂದ ಹೊರಟಿದ್ದಾರೆ. ಇನ್ನು ಪಾರ್ಟಿಯಲ್ಲಿ ನಟ ದರ್ಶನ್ ಕೊಲೆ ಬಗ್ಗೆ ಆಗ್ಲಿ ರೇಣುಕಾಸ್ವಾಮಿ ಬಗ್ಗೆ ಆಗ್ಲಿ ಏನಾದ್ರೂ ದರ್ಶನ್ ಬಾಯ್ಬಿಟ್ಟಿದ್ರಾ ಅನ್ನೋ ಕುರಿತು ಪೊಲೀಸರು ತನಿಖೆ ನಡೆಸೋಕೆ ಮುಂದಾಗಿದ್ದಾರೆ. ಹೀಗಾಗಿ ಚಿಕ್ಕಣ್ಣನಿಗೆ ನೋಟಿಸ್ ಕೊಟ್ಟಿದ್ದ ಪೊಲೀಸರು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ. ನಟ ಚಿಕ್ಕಣ್ಣ, ವಿನಯ್, ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ಕರೆದೊಯ್ದು ಪಬ್ಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ಪಬ್ನಲ್ಲಿ ಚಿಕ್ಕಣ್ಣನ ಜೊತೆ ಓರ್ವ ನಿರ್ಮಾಪಕ ಕೂಡ ಇದ್ರು ಎನ್ನಲಾಗ್ತಿದೆ. ಆದ್ರೆ ಅವರ ಕುರಿತು ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಅದೇನೇ ಹೇಳಿ, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ದರ್ಶನ್ ಸಹವಾಸ ಮಾಡಿದವರು ಯಾರೇ ಇರ್ಲಿ, ಅವರಿಗೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತೋದು ತಪ್ಪೋದಿಲ್ಲ ಅನ್ಸುತ್ತೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.